ರಾಜ್ಯದ ಮಹಿಳೆಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಗೃಹಲಕ್ಷ್ಮಿಯಲ್ಲಿ ಮೇಜರ್ ಸರ್ಜರಿಗೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಸರ್ಕಾರದಿಂದ ರಾಜ್ಯದ ಮಹಿಳೆಯರಿಗೆ ಬಿಗ್ ಶಾಕ್. ಗೃಹಲಕ್ಷ್ಮಿ ಮೇಜರ್ ಸರ್ಜರಿಗೆ ಸರ್ಕಾರ ಪ್ಲಾನ್ ಮಾಡಿಕೊಂಡಾಗಿದೆ. ಗೃಹಲಕ್ಷ್ಮಿ ಹಣ ನಿಮ್ಗೇನಾದ್ರೂ ಬರಬೇಕು ಅಂತಂದ್ರೆ ಈಗ ಹೊಸ ಅರ್ಜಿ ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ಮುಂದಾಗಿದೆ ಸರ್ಕಾರ. ಇನ್ನು ಗೃಹಲಕ್ಷ್ಮಿ ಬಗ್ಗೆ ಬಿಗ್ ಅಪ್ಡೇಟ್ ಅನ್ನ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಶೀಘ್ರವೇ ಫಲಾನುಭವಿಗಳಿಗೆ ಅರ್ಜಿಗಳ ಮರುಪರಿಶೀಲನೆ ಮಾಡಬೇಕು ಅಂತ. ಇನ್ನು ಸೇವಾ ಸಿಂಧು ಪೋರ್ಟಲ್ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನ ನೀಡಲಾಗಿದೆ. ಮನೆ ಮನೆ ಸಮೀಕ್ಷೆ ಮೂಲಕ ಮರುಪರಿಶೀಲನೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಇನ್ನು ಅರ್ಹರಿಗೆ ಹಣ ಸೇರುವಂತೆ ಮಾಡಲು ಪರಿಷ್ಕರಣೆ ಅಗತ್ಯ ಅಂತ ಹೇಳಿ ಈ ನಿಯಮವನ್ನ ತರ್ತಾ ಇರುವಂಥದ್ದು. ಇನ್ನು ಮುಂದೆ 1-to-1 ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿ ಮಾಡಲಾಗ್ತಾ ಇದೆ. ಅಕ್ರಮ ಹಣ ಸಂದಾಯವನ್ನ ತಡೆಗಟ್ಟಲು ಸರ್ಕಾರ ಈ ಪ್ಲಾನ್ ಅನ್ನ ಮಾಡಿಕೊಂಡಿರುವಂಥದ್ದು. ಇನ್ನು ಮುಂದೆ ಒನ್ ಟೈಮ್ ಬಯೋಮೆಟ್ರಿಕ್ ಈ ವ್ಯವಸ್ಥೆಯನ್ನ ಸರ್ಕಾರ ಜಾರಿಗೆ ತರಲು ಪ್ಲಾನ್ ಮಾಡಿಕೊಂಡಿರುವಂಥದ್ದು. ಮನೆ ಮನೆ ಸಮೀಕ್ಷೆ ಮೂಲಕ ಮರುಪರಿಶೀಲನೆ ಮಾಡುವಂಥದ್ದಂತೂ ಪಕ್ಕ. ಇನ್ಮೇಲೆ ಇನ್ನು ಅರ್ಹರಿಗೆ ಹಣ ಸೇರುವಂತೆ ಮಾಡಲು ಪರಿಷ್ಕರಣೆ ಅಗತ್ಯ ಅಂತ ಹೇಳಿ ಇನ್ನು ಮುಂದೆ ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಸರ್ಕಾರ ಜಾರಿಗೆ ತರಲು ಪ್ಲಾನ್ ಮಾಡಿಕೊಂಡಿರುವಂಥದ್ದು. ಗೃಹಲಕ್ಷ್ಮಿಯಲ್ಲಿ ಮೇಜರ್ ಸರ್ಜರಿಗೆ ಈಗ ಸರ್ಕಾರ ಪ್ಲಾನ್ ಮಾಡಿಕೊಂಡಿರುವಂಥದ್ದು. ಅಕ್ರಮ ಹಣ ಸಂದಾಯ ಏನಿದೆ ಇದನ್ನ ತಡೆಗಟ್ಟಲಿಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿರುವಂಥದ್ದು. ಇನ್ನು ಮುಂದೆ ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಈಗ ಜಾರಿಗೆ ತರಲು ಸರ್ಕಾರ ಪ್ಲಾನ್ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಪರಿಶೀಲಿಸಿ ಹಣ ನೀಡುತ್ತಿರುವಾಗ ಈ ಹೊಸದಾಗಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಅಡಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನ ಮರುಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ಬಯೋಮೆಟ್ರಿಕ್ ಮತ್ತು ಈ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಜೋಯಲ್ ಅವರು ನಮ್ಮೊಟ್ಟಿಗಿದ್ದಾರೆ. ಜೋಯಲ್, ಈಗಾಗಲೇ ಫಲಾನುಭವಿಗಳಿಗೆ ಸರಿಯಾಗಿ ಹಣ ನೀಡಬೇಕಾಗಿದೆ. ಅದಕ್ಕೆ ಅಕ್ರಮ ಹಣ ಸಂದಾಯವನ್ನ ತಡೆಗಟ್ಟಲು ಸರ್ಕಾರ ಈಗಾಗಲೇ ಪ್ಲಾನ್ ಮಾಡಿಕೊಂಡಿರುವಂಥದ್ದು. ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಯಾವ ಕಾರಣ ಇದೆ ಜೋಯಲ್? ಚಂದನ, ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಇದರಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ 2,000 ರೂಪಾಯಿಗಳನ್ನ ಮನೆಯೊಡತಿಗೆ ಅಥವಾ ಮನೆಯ ಏನು ಯಾರು ಹಿರಿಯರಿರ್ತಾರೆ ಅವರಿಗೆ 2,000 ರೂಪಾಯಿ ಸಂದಾಯ ಆಗುವಂಥದ್ದು. ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು ಹೋಗ್ತಾ ಇರುವಂಥದ್ದು. ಆದರೆ ಇದೀಗ ಈ ಒಂದು ಯೋಜನೆ ಅಡಿಯಲ್ಲಿ ಈಗಾಗಲೇ ಒಂದು ಮೇಜರ್ ಸರ್ಜರಿಗೆ ಈಗಾಗಲೇ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದ್ದು, ಈ ಬಗ್ಗೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಒಂದು ಬಿಗ್ ಅಪ್ಡೇಟ್ ಅನ್ನು ನೀಡಿದ್ದಾರೆ. ಯಾರೆಲ್ಲ ಏನು ಈ ಒಂದು ಏನು ಯೋಜನೆಯ ಏನು ಫಲಾನುಭವಿಗಳಾಗಿದ್ರು ಅವರುಗಳಿಗೆ ಇನ್ನು ಮುಂದೆ ಈ 2,000 ರೂಪಾಯಿನ ಮತ್ತೆ ಪಡ್ಕೊಳ್ಬೇಕು ಅಂತಂದರೆ ಮತ್ತೆ ಕಡ್ಡಾಯವಾಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಮತ್ತೆ ಹೊಸದಾಗಿ ಮಾಡಿಸಬೇಕಾದದ್ದು, ಅರ್ಜಿ ಹೊಸದಾಗಿ ಸಲ್ಲಿಸಬೇಕಾದದ್ದು ಕಡ್ಡಾಯ ಮಾಡಲಾಗಿದೆ. ಈಗ ಈ ರಾಜ್ಯ ಸರ್ಕಾರ ಯಾಕೆ ಇದಕ್ಕೆ ಮುಂದಾಗಿದೆ ಅಂತಂದರೆ, ಹೊಸದಾಗಿ ಏನು ಮರುಪರಿಶೀಲನೆಗೆ ಒಳಗೊಳಿಸಿದ್ರೆ ಒಂದಷ್ಟು ಏನು ಅರ್ಹರಲ್ಲದ ಹಾಗೆಯೇ ಒಂದಷ್ಟು ಮೃತರಾಗಿರುವಂಥವರ ಏನು ಹೆಸರನ್ನು ಅಲ್ಲಿ ಕೈ ಬಿಡಲಾಗುತ್ತೆ. ಹೀಗಾಗಿ ಪ್ರಮುಖವಾಗಿ ಇಲ್ಲಿ ಅರ್ಹರಲ್ಲದೆ ಇದ್ದವರಿಗೆ ಹಾಗೆಯೇ ಯಾರೆಲ್ಲ ಮೃತಪಟ್ಟಿರ್ತಾರೆ ಅವರ ಹೆಸರುಗಳನ್ನು ತೆಗೆದು ಹಾಕಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಒಂದಷ್ಟು ಹಣ ಉಳಿಯುತ್ತೆ. ಅದು ಕೂಡ ನೂರಾರು ಕೋಟಿ ರೂಪಾಯಿಗಳ ವ್ಯತ್ಯಾಸ ಕೂಡ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಪ್ರಮುಖವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಹೀಗಾಗಿ ಮತ್ತೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. 2,000 ರೂಪಾಯಿ ಪುನಃ ನೀವು ಪಡ್ಕೊಳ್ಬೇಕು ಅಂತಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಒನ್ ಟೈಮ್ ಬಯೋಮೆಟ್ರಿಕ್ ಮೂಲಕ ಈಗ ಮತ್ತೊಮ್ಮೆ ಈ ಒಂದು
ವ್ಯವಸ್ಥೆಯನ್ನು ಪುನರಾರಂಭಿಸೋಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿಕೊಂಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಮುಖಚಹರೆ ಹಾಗೆಯೇ ಏನು ಬಯೋಮೆಟ್ರಿಕ್ ತಂಬೇನಂತೀವಿ ಅದರ ಮೂಲಕ ಈ ಒಂದು ಯೋಜನೆಗೆ ಮತ್ತೊಮ್ಮೆ ಏನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಹೀಗಾಗಿ ಪ್ರಮುಖವಾಗಿ ಇಲ್ಲಿ ಹೇಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡಿದ್ರೆ ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಅರ್ಜಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಮನೆ ಯಜಮಾನಿ ಯಾರು, ಹಾಗೆಯೇ ಅವರ ಆಧಾರ್ ಸಂಖ್ಯೆ ನಂಬರ್ ಏನು, ಮನೆ ಯಜಮಾನಿಯ ಬ್ಯಾಂಕ್ ಖಾತೆ ವಿವರ, ಮತ್ತು ಈ ಹಿಂದೆ ಎಷ್ಟು ಜನರಿಗೆ ಸದಸ್ಯರಿಗೆ ಮನೆಯಲ್ಲಿ ಈ ಒಂದು ಏನು ಗೃಹಲಕ್ಷ್ಮಿ ಹಣ ಬರ್ತಿತ್ತು ಖಾತೆಗೆ, ಹಾಗೆಯೇ ತಮ್ಮ ಜಾತಿ ಯಾವುದು, ಮನೆ ಯಜಮಾನಿಯ ಪತಿಯ ಹೆಸರು, ಹಾಗೆ ಅವರ ಆಧಾರ್ ಸಂಖ್ಯೆ, ಆಧಾರ್ ಕಾರ್ಡ್ ದಾಖಲಾತಿ ಸಲ್ಲಿಕೆ ಮಾಡಬೇಕು. ಕಡ್ಡಾಯವಾಗಿ ಏನು ಆಧಾರ್ ಕಾರ್ಡ್ನ ದಾಖಲಾತಿ ಸಲ್ಲಿಕೆ ಮಾಡಬೇಕು. ಹಾಗೆ ನೀವು IT ಮತ್ತು GST ಪಾವತಿದಾರರ ಅನ್ನುವಂಥದ್ದು, ಹಾಗೆ ನಿಮ್ಮ ಬಳಿ APL ಕಾರ್ಡ್ ಇದೆಯಾ ಅಥವಾ BPL ಕಾರ್ಡ್ ಇದೆ, ಈ ಎಲ್ಲ ಮಾಹಿತಿಯನ್ನು ಒದಗಿಸಿದ್ರೆ ಪುನರಾರಂಭ ಮಾಡ್ಕೊಬೋದು. ಮತ್ತೆ ಹೊಸದಾಗಿ ನೀವು ಈ ಒಂದು ಯೋಜನೆ ಅಡಿಯಲ್ಲಿ ಮತ್ತೆ ಏನು ಫಲಾನುಭವಿಗಳಾಗಿದ್ದರೆ ಮತ್ತೆ ಹೊಸದಾಗಿ ನೀವು ಹಣವನ್ನು ಪಡ್ಕೋಬೋದು ಅನ್ನುವಂಥ ಮೇಜರ್ ಅಪ್ಡೇಟನ್ನು ಈಗಾಗಲೇ CM DK ಶಿವಕುಮಾರ್ ಅವರು ನೀಡಿರುವಂಥದ್ದು. ಚಂದನ. ಎಸ್ ಜೋಯಲ್, ಈಗಾಗಲೇ ಗ್ರಾಮೀಣ ಪ್ರದೇಶಗಳಲ್ಲಿ ಏನಿದೆ ಈಗ ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ಇರುವಂಥದ್ದು. ಹಾಗಾಗಿ ಇನ್ನು ವೃದ್ಧರಿಗೆ ಬಯೋಮೆಟ್ರಿಕ್ ಏನಾದರೂ ಸಿಗದಿದ್ರೆ ಹಣ ಅವರಿಗೆ ಸಿಗುತ್ತಾ ಅಂತ? ಖಂಡಿತ ಚಂದನ, ಇಲ್ಲಿ ಬಯೋಮೆಟ್ರಿಕ್ ಹಾಗೇನೆ ಒಂದು ನೆಟ್ವರ್ಕ್ ಇಶ್ಯೂಸ್ ಅನ್ನುವಂಥದ್ದು ನಿಜನೇ. ಆದರೆ ಇಲ್ಲಿ ಪ್ರಮುಖವಾಗಿ ಅರ್ಹರಿದ್ದವರು ಬಿಟ್ಟು ಅರ್ಹರಿಲ್ಲದೆ ಇದ್ದವರು ಕೂಡ ಪಡ್ಕೊಳ್ತಾ ಇರುವಂಥದ್ದು, ಹಾಗೇನೆ ಏನು ಮೃತರು ಕೂಡ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರ ಏನಿದೆ, ಇದು ಕೂಡ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಉಂಟು ಮಾಡ್ತಾ ಇದೆ. ಹೀಗಾಗಿ ಈಗ ಇಷ್ಟೆಲ್ಲ ಟೆಕ್ನಾಲಜೀಸ್ಗಳಿದೆ, ಇಷ್ಟೊಂದು ನಮ್ಮ ತಂತ್ರಜ್ಞಾನ ಮುಂದುವರೆದಂಥ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಹಣ ಸರ್ಕಾರದ ಬೊಕ್ಕಸದಿಂದ ನಷ್ಟ ಆಗ್ತಾ ಇದೆ ಅಂತಂದರೆ, ಫಲಾನುಭವಿಗಳು ಯಾರಿದ್ದಾರೆ ಅವರು ಅರ್ಹರಲ್ಲದೆ ಇದ್ದವ್ರಿಗೂ ಕೂಡ ಹೋಗ್ತಾ ಇದೆ ಅಂತಂದರೆ ನಿಜಕ್ಕೂ ಶಾಕಿಂಗ್ ವಿಚಾರ. ಹೀಗಾಗಿ ಈ ವಿಚಾರದಲ್ಲಿ ಸರ್ಕಾರ ಬಯೋಮೆಟ್ರಿಕ್ ಇರ್ಬೋದು, ಹಾಗೆಯೇ ಮುಖಚಹರೆ ಒಂದು ಏನು ದೃಢೀಕರಣ ಆಗಿರ್ಬೋದು, ಈ ಎಲ್ಲ ಒಂದು ಏನು ಪರಿಶೀಲನೆ ನಡೆಸಿದ ಬಳಿಕ ಅಂತಿಮವಾಗಿ ಯಾರು ಅರ್ಹರಿದ್ದಾರೆ, ಯಾರು ಸರಿಯಾಗಿ ಏನು ಎಲ್ಲ ದಾಖಲಾತಿಗಳನ್ನು ಕೊಡ್ತಾರೆ ಅವರುಗಳಿಗೆ ನೀಡುವಂಥದ್ದು ಸರಿಯಾದಂಥ ಕ್ರಮ. ಅದನ್ನೇ ಈಗ ರಾಜ್ಯ ಸರ್ಕಾರ ಪಾಲಿಸೋಕೆ ಮುಂದಾಗಿರುವಂಥದ್ದು. ಚಂದನ. ಧನ್ಯವಾದ ಜೋಯಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮುಂದೆ 1 to 1 ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಈಗಾಗಲೇ ಜಾರಿ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿರುವಂಥದ್ದು. ಅಕ್ರಮ ಹಣ ಸಂದಾಯವನ್ನ ತಡೆಗಟ್ಟಲು ಸರ್ಕಾರ ಈಗಾಗಲೇ ಪ್ಲಾನ್ ಅನ್ನ ನಡೆಸಿಕೊಂಡಿದೆ. ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ ಇದು. CM DK ಶಿವಕುಮಾರ್ ಹೇಳಿರುವಂಥದ್ದು. ಶೀಘ್ರವೇ ಫಲಾನುಭವಿಗಳ ಅರ್ಜಿಗಳ ಮರುಪರಿಶೀಲನೆ ಆಗುತ್ತೆ. ಇನ್ನು ಸೇವಾ ಸಿಂಧು ಪೋರ್ಟಲ್ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಹಾಗೆ ಮನೆ ಮನೆ ಸಮೀಕ್ಷೆ ಮೂಲಕ ಮರುಪರಿಶೀಲನೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಮನೆ ಮನೆಗೆ ಬಂದು ಸಮೀಕ್ಷೆ ಮಾಡೋದು ಪಕ್ಕಾ. ಅರ್ಹರಿಗೆ ಹಣ ಸೇರುವಂತೆ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರಲಾಗ್ತಾ ಇದೆ.